ಪೂಜ್ಯ ಕನ್ಯಾ ಮರಿಯಮ್ಮನವರ ನಿಷ್ಕಳಂಕ ಹೃದಯ. ಮೊದಲನೆಯ ವಾಚನ ಪ್ರವಾದಿ ಯೆಶಾಯನ ಗ್ರಂಥದಿಂದ ವಾಚನ. ಪ್ರಖ್ಯಾತವಾಗುವುದು ಇವರ ಸಂತಾನ ವಿಶ್ವದಲ್ಲೆಲ್ಲ, ಹೆಸರುವಾಸಿಯಾಗುವುದು ಇವರ ಸಂತತಿ ಅನ್ಯ ರಾಷ್ಟ್ರಗಳಲ್ಲೆಲ್ಲ. ಲಭಿಸುವುದು ಸರ್ವೇಶ್ವರನ ಆಶೀರ್ವಾದ ಈ ಜನತೆಗೆ, ಖಚಿತವಾಗುವುದಿದು ನೋಡುವವರೆಲ್ಲರಿಗೆ. ನಾನು ಪಡೆಯುವೆ ಸರ್ವೇಶ್ವರನಲ್ಲಿ ಪರಮಾನಂದ, ಹಿಗ್ಗುವುದು ನನ್ನ ದೇವರಲ್ಲಿ ನನ್ನ ಆತ್ಮ. ಮಧುವಣಿಗನಿಗೆ ಬಾಸಿಂಗವನ್ನು ತೋಡಿಸುವಂತೆ, ವಧುವಿಗೆ ಆಭರಣಗಳಿಂದ ಅಲಂಕರಿಸುವಂತೆ, ಒದಿಸಿಹನಾಥ ನನಗೆ ಮುಕ್ತಿ ಎಂಬ ವಸ್ತ್ರವನ್ನು, ತೋಡಿಸಿಹನು ನನಗೆ ನೀತಿ ಎಂಬ ನಿಲುವಂಗಿಯನ್ನು. ಭುವಿಯು ತನ್ನಿಂದ ಬೀಜವನ್ನು ಮೊಳೆಯಿಸುವಂತೆ, ತೋಟವು ತನ್ನೊಳು ಸಸಿಯನ್ನು ಬೆಳೆಸುವಂತೆ, ಸ್ವಾಮಿ ಸರ್ವೇಶ್ವರ ಸಮಸ್ತ ರಾಷ್ಟ್ರಗಳ ಮುಂದೆ ವೃದ್ಧಿಗೊಳಿಸುವನು ಸಧರ್ಮವನ್ನೇ, ಸ್ತುತಿ ಸ್ತೋತ್ರವನ್ನೇ. ಪ್ರಭುವಿನ ವಾಕ್ಯ. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಕೀರ್ತನೆ ಶ್ಲೋಕ. ಆನಂದಿಸುತ್ತಿದೆ ನನ್ನ ಮನ ಸರ್ವೇಶ್ವರನಲ್ಲಿ, ಆನಂದಿಸುತ್ತಿದೆ ನನ್ನ ಮನ ಸರ್ವೇಶ್ವರನಲ್ಲಿ. ಉನ್ನತವಾಗಿದೆ ನನ್ನ ಶಕ್ತಿ ಆ ದೇವನಲ್ಲಿ. ನನಗಿದೆ ಶತ್ರುಗಳನ್ನು ಧಿಕ್ಕರಿಸುವ ಶಕ್ತಿ, ನನಗಿತ್ತಿರುವನ ಸಂತಸದಾಯಕ ಮುಕ್ತಿ. ಶ್ಲೋಕ. ಆನಂದಿಸುತ್ತಿದೆ ನನ್ನ ಮನ ಸರ್ವೇಶ್ವರನಲ್ಲಿ. ಮುರಿದು ಬಿದ್ದಿವೆ ಶೂರರ ಬಿಲ್ಲು ಬಾಣಗಳು, ದುರ್ಬಲರಾದರೂ ಶೌರ್ಯದ ನಡುಕಟ್ಟಿ ನಿಂತಿಹರು. ಉಂಡು ಸುಖದಿಂದಿರುವರು ಹಸಿವುಗೊಂಡವರು, ಹೊಟ್ಟೆಗಾಗಿ ಕೂಲಿ ಮಾಡುತ್ತಿಹರು ತೃಪ್ತರಿದ್ದವರು. ಬಂಜೆ ಹೆರುವಳು 6-7 ಮಕ್ಕಳನ್ನು, ಒಬ್ಬಂಟಿಗಳಾಗಿರುವಳು ಮಕ್ಕಳಿವೆ ಎಂದವಳು. ಶ್ಲೋಕ. ಆನಂದಿಸುತ್ತಿದೆ ನನ್ನ ಮನ ಸರ್ವೇಶ್ವರನಲ್ಲಿ. ಜೀವ ಕೊಡುವವನು ತೆಗೆದುಕೊಳ್ಳುವವನು ಆ ಸರ್ವೇಶ್ವರನೇ, ಪಾತಾಳಕ್ಕಿಳಿಸುವವನು ಮೇಲೆ ಕೆಳೆದುಕೊಳ್ಳುವವನು ಆತನೇ. ಬಡತನ ಸಿರಿತನ ಕೊಡುವವನು ಆ ಸರ್ವೇಶ್ವರನೇ, ತಗ್ಗಿಸುವವನು ಹೆಚ್ಚಿಸುವವನು ಆತನೇ. ಶ್ಲೋಕ. ಆನಂದಿಸುತ್ತಿದೆ ನನ್ನ ಮನ ಸರ್ವೇಶ್ವರನಲ್ಲಿ. ಎತ್ತುವನಾತ ದೀನರನ್ನು ಧೂಳಿನಿಂದ, ದರಿದ್ರರನ್ನು ತಿಪ್ಪೆಯಿಂದ, ಕುಳ್ಳಿರಿಸುವನವರನ್ನು ಅಧಿಪತಿಗಳ ಸಮೇತ ಅನುಗ್ರಹಿಸುವನು ಹಕ್ಕಾಗಿ ಆ ಮಹಿಮಾನಾಸ. ಶ್ಲೋಕ. ಆನಂದಿಸುತ್ತಿದೆ ನನ್ನ ಮನ ಸರ್ವೇಶ್ವರನಲ್ಲಿ. ಘೋಷಣೆ. ಅಲ್ಲೆಲುಯ ಅಲ್ಲೆಲುಯ. ಮರಿಯಳಾದರೂ ಈ ವಿಷಯಗಳನ್ನೆಲ್ಲ ಮನಸ್ಸಿನಲ್ಲಿ ಇಟ್ಟುಕೊಂಡು ಆಲೋಚಿಸುತ್ತಾ ಬಂದಳು. ಅಲ್ಲೆಲುಯ. ಲೂಕನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ. ಯೇಸುವಿನ ತಂದೆ ತಾಯಿಯರು ಪ್ರತಿ ವರ್ಷವೂ ಪಾಸ್ಕ ಹಬ್ಬಕ್ಕೆ ಜೆರುಸಲೇಮಿಗೆ ಹೋಗುತ್ತಿದ್ದರು. ಯೇಸುವಿಗೆ 12 ವರ್ಷವಾದಾಗ ವಾಡಿಕೆಯ ಪ್ರಕಾರ ಹಬ್ಬಕ್ಕೆ ಹೋದರು. ಹಬ್ಬ ಮುಗಿಸಿಕೊಂಡು ಅವರು ಹಿಂದಿರುಗಿ ಬರುವಾಗ ಬಾಲಕ ಯೇಸು ಜೆರುಸಲೇಮಿನಲ್ಲೇ ಉಳಿದು ಬಿಟ್ಟರು. ಇದು ತಂದೆ ತಾಯಿಗಳಿಗೆ ತಿಳಿಯದು. ಮಗನು ಯಾತ್ರಿಕರ ಗುಂಪಿನಲ್ಲಿ ಬರುತ್ತಿರಬಹುದೆಂದು ಭಾವಿಸಿ ಒಂದು ದಿನದ ಪ್ರಯಾಣ ಬಂದು ಬಿಟ್ಟಿದ್ದರು. ನಂತರ ಮಗನನ್ನು ಕಾಣದೆ ತಮ್ಮ ಬಂಧು ಬಳಗದವರಲ್ಲೂ ಪರಿಚಿತರಲ್ಲೂ ಹುಡುಕಾಡಿದರು. ಅಲ್ಲೆಲ್ಲೂ ಕಾಣದೆ ಅವರನ್ನು ಹುಡುಕಿಕೊಂಡು ಜೆರುಸಲೇಮಿಗೆ ಮರಳಿ ಬಂದರು. 3 ದಿನಗಳ ಮೇಲೆ ಮಹಾ ದೇವಾಲಯದಲ್ಲಿ ಅವರನ್ನು ಕಂಡಾಗ ಅಲ್ಲಿ ಯೇಸು ಬೋಧಕರ ಮಧ್ಯೆ ಕುಳಿತುಕೊಂಡು ಅವರ ಉಪದೇಶವನ್ನು ಆಲಿಸುತ್ತಾ ಅವರಿಗೆ ಪ್ರಶ್ನೆ ಹಾಕುತ್ತಾ ಇದ್ದರು. ಬಾಲಕನ ಪ್ರಶ್ನೋತ್ತರಗಳನ್ನು ಕೇಳುತ್ತಿದ್ದ ಎಲ್ಲರೂ ಆತನ ಜ್ಞಾನವನ್ನು ಕಂಡು ಬೆರಗಾದರು. ತಂದೆ ತಾಯಿಯರು ಮಗನನ್ನು ಅಲ್ಲಿ ಕಂಡು ವಿಸ್ಮಯಗೊಂಡರು. ಆಗ ತಾಯಿಯು, ಕಂದ, ನಮಗೆ ಏಕೆ ಹೀಗೆ ಮಾಡಿದೆ? ನಿನ್ನ ತಂದೆಯು ನಾನು ಎಷ್ಟೋ ಕಳವಳಪಟ್ಟು ನಿನ್ನನ್ನು ಹುಡುಕಾಡಿದೆವಲ್ಲ ಎಂದಳು. ಅದಕ್ಕೆ ಉತ್ತರವಾಗಿ ಯೇಸು, ನೀವು ನನ್ನನ್ನು ಹುಡುಕಿದೇಕೆ? ನಾನು ನನ್ನ ತಂದೆಯ ಆಲಯದಲ್ಲಿ ಇರಬೇಕೆಂದು ನಿಮಗೆ ತಿಳಿಯದೆ ಹೋಯಿತೆ ಎಂದರು. ಆದರೆ ಅವರ ಮಾತು ತಂದೆ ತಾಯಿಯರಿಗೆ ಅರ್ಥವಾಗಲಿಲ್ಲ. ಬಳಿಕ ಯೇಸು ತಂದೆ ತಾಯಿಯರೊಡನೆ ನಜರೇತಿಗೆ ಬಂದರು. ಅಲ್ಲಿ ಅವರಿಗೆ ವಿಧೇಯರಾಗಿ ನಡೆದುಕೊಂಡರು. ಪ್ರಭುವಿನ ಶುಭ ಸಂದೇಶ. ಕ್ರಿಸ್ತರೇ ನಿಮಗೆ ಸ್ತುತಿ ಸಲ್ಲಲಿ.
ಸ್ವಾಗತ ಸ್ವಾಗತ ಸುಸ್ವಾಗತ ಸ್ವಾಗತ ಸುಸ್ವಾಗತ ಭಕ್ತರೇ ನಿಮಗೆಲ್ಲ ಈ ಬಲಿ ಪೂಜೆಗೆ ಸ್ವಾಗತ ಸ್ವಾಗತ ಸುಸ್ವಾಗತ ಸ್ವಾಗತ ಸುಸ್ವಾಗತ. ಸ್ವಾಗತ ಸುಸ್ವಾಗತ ಸ್ವಾಗತ ಸುಸ್ವಾಗತ ಭಕ್ತರೇ ನಿಮಗೆಲ್ಲ ಈ ಬಲಿ ಪೂಜೆಗೆ ಸ್ವಾಗತ ಸ್ವಾಗತ ಸುಸ್ವಾಗತ ಸ್ವಾಗತ ಸುಸ್ವಾಗತ.
ಮಧುರ ವಾಕ್ಯವಿದು ಅಮರ ವಾಕ್ಯವಿದು ಮಧುರ ವಾಕ್ಯವಿದು ನೆಲೆಯಾಗು ಮನಮಂದಿರದಲ್ಲಿ ನೆಲೆಯಾಗು ಮನಮಂದಿರದಲ್ಲಿ ಯೇಸು ಕ್ರಿಸ್ತ ಪ್ರಭು ಓ ಸತ್ಪ್ರಸಾದ ಪ್ರಭು ನೆಲೆಯಾಗು ಮನಮಂದಿರದಲ್ಲಿ ಯೇಸು ಕ್ರಿಸ್ತ ಪ್ರಭು ಓ ಸತ್ಪ್ರಸಾದ ಪ್ರಭು ಹೃದಯ ವೀಕ್ಷಿಸು ಮಿಡಿತವಾಲಿಸು ಕನಿಕರಿಸು ಕನಿಕರಿಸು ದಾಹದಿಮ್ಮನ ನಿನ್ನನ್ನೇ ಕೂಗಿರೆ ಆಗಮಿಸು ಆಗಮಿಸು ನೆಲೆಯಾಗು ನೆಲೆಯಾಗು ಮನಮಂದಿರದಲ್ಲಿ ಯೇಸು ಕ್ರಿಸ್ತ ಪ್ರಭು ಓ ಸತ್ಪ್ರಸಾದ ಪ್ರಭು
ಬತ್ತಿ ಹೋಗಿರೆ ಜೀವ ಜಲ ನೀ ಹರಿಸು. ನನ್ನಲ್ಲಿ ಜೀವನ ಸೆಲೆಬತ್ತಿ ಹೋಗಿರೆ ಜೀವ ಜಲ ನೀ ಹರಿಸು. ಆತ್ಮರ ಜಲವ ನನ್ನಲ್ಲಿ ಪ್ರವಹಿಸು, ಆನಂದ ಸಾಗರ ತೇಲಾಡಿಸು. ಆತ್ಮರ ಜಲವ ನನ್ನಲ್ಲಿ ಪ್ರವಹಿಸು, ಆನಂದ ಸಾಗರ ತೇಲಾಡಿಸು. ನೆಲೆಯಾಗು ನೆಲೆಯಾಗು ಮನ ಮಂದಿರದಲ್ಲಿ ಯೇಸು ಕ್ರಿಸ್ತ ಪ್ರಭು. ಓ ಸತ್ಪ್ರಸಾದ ಪ್ರಭು, ನೆಲೆಯಾಗು ಮನ ಮಂದಿರದಲ್ಲಿ ಯೇಸು ಕ್ರಿಸ್ತ ಪ್ರಭು. ಓ ಸತ್ಪ್ರಸಾದ ಪ್ರಭು.